ಸದೃಢ ಸಶಕ್ತ ರಾಷ್ಟ್ರದ ನಿರ್ಮಾಣಕ್ಕೆ ವಿಶ್ವಕರ್ಮ ಸಮಾಜದ ಕೊಡುಗೆ ಅಪಾರ. ಮಲ್ಲಿಕಾರ್ಜುನ್ ಅಭಿಮತ. ಸಶಕ್ತ ಸದೃಢ ರಾಷ್ಟ್ರದ ನಿರ್ಮಾಣಕ್ಕೆ ತಾಂತ್ರಿಕತೆ ಹಾಗೂ ವೃತ್ತಿ ಕೌಶಲ್ಯದ ಮೂಲಕ ಕೊಡುಗೆ ನೀಡುತ್ತಾ ಇರುವ ವಿಶ್ವಕರ್ಮ ಸಮಾಜದ ಸೇವೆಯು ಅಪಾರವಾಗಿದೆ ಎಂದು ಸಮಾಜ ಸೇವಕ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಅವರು ಕೃಷ್ಣರಾಜಪೇಟೆ ಪಟ್ಟಣದ ಎಂಕೆ ಬೊಮ್ಮೇಗೌಡ ಸಹಕಾರ ಭವನದಲ್ಲಿ ವಿಶ್ವಕರ್ಮ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಿ ಸಮಾಜದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಿ ಮಾತನಾಡಿದರು. ವಿಶ್ವಕರ್ಮ ಸಮಾಜವು ತಮ್ಮ ಪಂಚ ಕಸಬುಗಳ ಮೂಲಕ ರೈತಾಪಿ ವರ್ಗದ ಜನರಿಗೆ ಬೇಕಾಗುವ ಕೃಷಿ ಪರಿಕರಗಳು, ಮನೆಯ ಕಿಟಕಿ ಬಾಗಿಲುಗಳು ಸೇರಿದಂತೆ ಹೆಣ್ಣು ಮಕ್ಕಳು ಧರಿಸುವ ಆಭರಣಗಳು ಹಾಗೂ ನಾವು ಪೂಜಿಸುವ ದೇವರ ಮೂರ್ತಿಗಳನ್ನು ತಮ್ಮ ವೃತ್ತಿ ಕೌಶಲ್ಯದ ಮೂಲಕ ತಯಾರಿಸಿಕೊಟ್ಟು ರಾಷ್ಟ್ರದ ಮುನ್ನಡೆಗೆ ತಮ್ಮ ಅಪಾರ ಸೇವೆಯನ್ನ ಸಲ್ಲಿಸುತ್ತಾ ಬಂದಿದ್ದಾರೆ. ಸಮಾಜದ ಬಂಧುಗಳು ತಮ್ಮ ವೃತ್ತಿ ಕೌಶಲ್ಯದ ಜೊತೆಗೆ ತಮ್ಮ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣದ ಜ್ಞಾನದ ಬೆಳಕಿನ ಶಕ್ತಿಯನ್ನ ಕೊಡಿಸುವ ಮೂಲಕ ಸಮಾಜದಲ್ಲಿ ಉನ್ನತ ಸ್ಥಾನಮಾನಗಳನ್ನು ಪಡೆದುಕೊಂಡು ಸಾಧನೆ ಮಾಡುವಂತೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು. ವಿದ್ಯೆಯ ಜ್ಞಾನದ ಬೆಳಕಿನ ಶಕ್ತಿಯು ನಮ್ಮಿಂದ ಯಾರು ಕೂಡ ಕದಿಯಲಾಗದ ಆಸ್ತಿಯಾಗಿರುವುದರಿಂದ ನಮ್ಮ ಮಕ್ಕಳು ಕೇವಲ ಕೆಲಸಗಾರರಾಗಿ ತಮ್ಮ ಜೀವಿತವನ್ನ ಕಳೆಯದೆ ಶಿಕ್ಷಣದ ಮೂಲಕ ಸಮಾಜದಲ್ಲಿನ ಉನ್ನತವಾದ ಸ್ಥಾನಗಳನ್ನು ಪಡೆದುಕೊಂಡು ಸಾಧನೆ ಮಾಡುವಂತೆ ಪ್ರೋತ್ಸಾಹಿಸಬೇಕು ಎಂದು ಕೈಮುಗಿದು ಮನವಿಯನ್ನ ಮಾಡಿದ್ದಾರೆ. ಶಾಸಕ ಎಚ್ಟಿ ಮಂಜು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ವಿಶ್ವಕರ್ಮ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ 2ನೇ ಅವಧಿಗೆ ಆಯ್ಕೆಯಾದ ಪ್ರೆಸ್ ಕುಮಾರಸ್ವಾಮಿ ಹಾಗೂ ಸಂಘದ ಸಿಇಒ ರೂಪೇಶಾಚಾರ್ ಸೇರಿದಂತೆ ಸಂಘದ ಆಡಳಿತ ಮಂಡಳಿಯ ಸದಸ್ಯರಿಗೆ ಪ್ರಮಾಣ ಪತ್ರಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದ್ದಾರೆ. ರಾಯಚೂರಿನ ನಗರ ನೀರು ಸರಬರಾಜು ಹಾಗೂ ಒಳಚರಂಡಿ ಮಂಡಳಿಯ ಕಾರ್ಯಪಾಲಕ ಅಭಿಯಂತರರಾದ ಗುರುರಾಜ್, ತಾಲೂಕು ಸಹಕಾರ ಅಭಿವೃದ್ಧಿ ಅಧಿಕಾರಿ ಭರತ್ ಕುಮಾರ್, ವಿಶ್ವಕರ್ಮ ಸಮಾಜದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸುದರ್ಶನ್, ವಿಶ್ವಕರ್ಮ ವಿವಿಧೋದ್ದೇಶ ಕೈಗಾರಿಕಾ ಸಹಕಾರ ಸಂಘದ ಅಧ್ಯಕ್ಷ ಕುಮಾರಸ್ವಾಮಿ, ಉದ್ಯಮಿ ರಾಜಶೇಖರ್, ಪ್ರೌಢಶಾಲಾ ಶಿಕ್ಷಕರಾದ ಸುರೇಶ್, ಉದ್ಯಮಿ ವಾಸುದೇವ, ಪುರಸಭೆ ಮಾಜಿ ಸದಸ್ಯ ಕೆಆರ್ ಹೇಮಂತಕುಮಾರ್, ಕಿಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಒ ಪುಟ್ಟರಾಜು, ಪಾಂಡವಪುರದ ಅಗ್ನಿಶಾಮಕ ಠಾಣೆಯ ಠಾಣಾಧಿಕಾರಿ ಹರೀಶ್ ವಿಶ್ವಕರ್ಮ, ಮಲ್ಲಿಕಾರ್ಜುನ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಗಂಜಿಗೆರೆ ಮಹೇಶ್, ಮಂಡ್ಯ ಜಿಲ್ಲಾ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷ ನರಸಿಂಹಾಚಾರ್, ಶಿಕ್ಷಣ ತಜ್ಞ ಸೂರ್ಯನಾರಾಯಣ್, ತಾಲೂಕಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮೋದೂರು ಪುರುಷೋತ್ತಮ, ಮಹಿಳಾ ಹೋರಾಟಗಾರ್ತಿ ಅನಸೂಯಮ್ಮ, ನಾಗಾಚಾರ್, ಗ್ಯಾರಂಟಿ ಕಾರ್ಯಕ್ರಮಗಳ ಅನುಷ್ಠಾನ ಸಮಿತಿಯ ತಾಲೂಕು ಅಧ್ಯಕ್ಷ ಎಬಿ ಕುಮಾರ್ ಸೇರಿದಂತೆ ಸಮಾಜದ ಗಣ್ಯರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪವ ಟಿವಿ, ಕೃಷ್ಣರಾಜಪೇಟೆ. ನಾವೇನೇ ಮಾಡ್ಕೊತೀವಿ ಅಂತ ಹೇಳಿದ್ದಾರೆ. ಎಲ್ಲ ಕಾರ್ಯಕ್ರಮಗಳು ಸಭೆಯಲ್ಲಿ ಬರ್ತಾ ಇದೆ. ಅದೊಂದು ಖುಷಿಯಾದ ವಿಚಾರ. ನಿಮ್ಮ ಶಿಸ್ತಿಗೆ ಅದೊಂದು ಸಹ ನಿರ್ದೇಶನ ಮಾಡ್ತಾ ಇದ್ದೀರಾ. ಇಲ್ಲಿ ಕಾರ್ಯಕಾರಿ ಮಂಡಳಿ ಆಯ್ಕೆ ಆಗಿರೋರು ಬಹುತೇಕ ಎಲ್ಲರೂ ಸಹ ಉದ್ಯೋಗಸ್ಥರೇ ಇದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಸಹ ಅನುಭವ ಇರೋದು. ಒಂದು 5ರಿಂದ 6 ಜನ ಎಂಪ್ಲಾಯ್ಸ್ ಇದ್ದಾರೆ. ಹಾಗಾಗಿ ಆ ಸಂಘ ಸುವ್ಯವಸ್ಥಿತವಾಗಿ ಬದ್ಧತೆಯಿಂದ ಒಂದು ರಾಜ್ಯ ಮಟ್ಟದ ಒಂದು ಸುಖವಾಗಿ ಬೆಳೆಯಬೇಕು. ಯಾವುದೇ ರೀತಿ ಅನುಮಾನ ಮಾಡ್ತಾ ಇಲ್ಲ. ಜೊತೆಗೆ ಗುರುರಾಜನವರು ಮಾತಾಡ್ತಾ ಪ್ರಸ್ತಾಪ ಮಾಡೋದು ನಿಜ. ನಾನು ಚುನಾವಣಾ ಪೂರ್ವದಲ್ಲೇ ಅಷ್ಟೇ ಎಲ್ಲರೂ ಸಹ ಎಲ್ಲ ಸಮುದಾಯವನ್ನು ಸಹ ಸಮಾನವಾಗಿ ನೋಡ್ಕೊಂಡು ಬೆಳ್ಕೊಂಡು ಹೋಗ್ತಿದ್ದ ಮಾತನ್ನ ಚುನಾವಣಾ ಪೂರ್ವದಲ್ಲೇ ಮಾತಾಡಿದ್ದೀನಿ. ಇವತ್ತು ಅಷ್ಟೇ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾ ಇದ್ದೆ. ನನಗೆ ಆ ಸಮುದಾಯ ಈ ಸಮುದಾಯ ಪ್ರಶ್ನೆ ಇಲ್ಲ. ಎಲ್ಲರೂ ಒಬ್ಬ ನಿವೃತ್ತ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕೂಡ ನಿರ್ದೇಶಕರ ಕೆಲಸ ಮಾಡ್ತಾರೆ. ಇದು ನಿಮ್ಮ ಭಾಷೆಗೆ ಗೌರವವನ್ನು ಕೊಡ್ತಕ್ಕಂಥ ವಿಚಾರ. ಕಾರಣ ಏನು ಅಂತಂದ್ರೆ ಸಾಧಾರಣವಾಗಿ ಒಂದು ಜನಾಂಗದ ಸಂಘಕ್ಕೆ ಉನ್ನತ ಹುದ್ದೆಗಳನ್ನು ಅಲಂಕರಿಸುವಂತವರು ಜಾತಿ ಜನಾಂಗಕ್ಕೆ ಸೀಮಿತವಾಗಬಾರದು ಅಂತ ಬರಲ್ಲ. ಅಂತ ಸಂದರ್ಭದಲ್ಲಿ ವೆಂಕಟೇಶ್ ಅಂತವರು ನಿರ್ದೇಶಕರಾಗಿದ್ದಾರೆ. ಇಲ್ಲಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಚುನಾವಣೆ ಹಿಡಿದು ಅವರಿಗೆಲ್ಲರೂ ಸಹ ಒಂದು ಅಭಿವೃದ್ಧಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ಇವತ್ತು ವೇದಿಕೆಯಲ್ಲಿ ಆಸಕ್ತರಾಗಿರುವಂತಹ ಕಾರ್ಯಕ್ರಮ ಉದ್ಘಾಟನೆ ಮಾಡುವಂತ ಮಿತ್ರರು ಮತ್ತು ಆರ್ಟಿಒ ಅಸೋಸಿಯೇಷನ್ ಅಧ್ಯಕ್ಷರಾದ ಮಲ್ಲಿಕರವರು, ಇನ್ನೋರ್ವ ಮಿತ್ರರು, ಇವತ್ತು ತಮ್ಮ ಸಮುದಾಯದ ಮುಖಂಡರು, ಮುಂದೆ ಒಂದು ಸಬ್ ಡಿವಿಷನ್ ಹುದ್ದೆಯನ್ನು ಅಲಂಕರಿಸಲು ಸಿದ್ಧರಾಗಿದ್ದಾರೆ ಗುರುರಾಜನ್ ಅವರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದಾರೆ. SC ಮತ್ತು CE ಒಬ್ಬ ಸಾಧ್ಯಗಳು. ನಾನು ಸಹ ಎಲ್ಲರಿಗೂ ಸಹಕಾರ ಕೊಟ್ಟು
ಮತ್ತು ಅರ್ಥಪರವಾಗಿ ಒಂದು ದೇವಸ್ಥಾನ ಅದು ಸಹ ಕುಮಾರ ಸ್ವಲ್ಪ ತೆಲಂಗಾಣ ಸ್ಥಾನದ ಸ್ವಲ್ಪ ಜಾಸ್ತಿ ಆಗ್ತದೆ ಮಾಡಿಸುವ ಸಹ ಹೇಳಿದರು. ನಾನು ಅನುಭವವಾಗಿ ನನಗೆ ಕನ್ನಡ ಪರಿಸ್ಥಿತಿ ನೋಡಿ ಇದಕ್ಕೆ ಅವಶ್ಯಕತೆ ಇದೆ. ಕುಶಲ ಕೈಗಾರಿಕಾ ಸಹಕಾರ ಸಂಘ ನಿಯಮಿತ ಇದರ ನೂತನ ಒಂದು ಕಾರ್ಯಕಾರಿ ಮಂಡಳಿಯನ್ನು ರಚನೆ ಮಾಡಿಕೊಂಡು ಅದರ ಕಾರ್ಯಕಾರಿ ಮಂಡಳಿ ಸದಸ್ಯರ ಹಾಗೂ ಅಧ್ಯಕ್ಷರ ಉಪಾಧ್ಯಕ್ಷರುಗಳ ಒಂದು ಬಲಕರಣ ಕಾರ್ಯಕ್ರಮವನ್ನು ಈಗ ಕೂಡಿದೆ. ನಮಗೆ ತಿಳಿದ ಮಟ್ಟಿಗೆ ಈ ಒಂದು ಕುಶಲ ಕೈಗಾರಿಕೆ ಸಹಕಾರ ಸಂಘ ಏನಿತ್ತು ಅದನ್ನು ನಮ್ಮ ಹಿಂದಿನವರು ನಮ್ಮ ಹಿರಿಯರುಗಳು ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈಗ ಜಿಲ್ಲಾ ಓಡಿಸಿ ಅಧ್ಯಕ್ಷರಾದ ನಮ್ಮ ನರಸಿಂಹಾಚಾರ್ಯ ಎಲ್ಲ ಜನರು ನಮ್ಮ ಹುಡುಗರು ಭಾಗವನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಂದಿರೋರೆಲ್ಲ ನಮ್ಮ ನಿರ್ದೇಶಕರಿದ್ದೇವೆ. ಮೊದಲನೇದಾಗಿ ಆಯ್ಕೆಯಾದಂಥ ಪುಟ್ರಾಜನವರು ಸಹಕಾರಿ ಕೆಲಸ ಮಾಡೋದಕ್ಕೆ ಕಾರ್ಯದರ್ಶಿಯಾಗಿ ಅವರ ಪತ್ನಿಯವರು ನಮ್ಮ ಕಾಲೇಜಿನ ಜೊತೆಗೆ ಇನ್ನೊಬ್ಬ ಶಶಿಧರ್ ಮಧ್ಯವರ್ತಿಗಳು ಅವರ ತಾಲೂಕು ಅವಕಾಶಗಳು ಆಗ್ಬೋದು ಗ್ರಾಮ ಪಂಚಾಯತ್ಗಳು ಆಗ್ಬೋದು ಅವರಿಗೆ ಒಟ್ಟು ಹೆಚ್ಚಿನ ಒಂದು ರಾಜಕೀಯ ಕುಟುಂಬವಾಗಿ ಮಾಹಿತಿಯನ್ನು ಹೇಳಿ ನನ್ನ ಕಾರ್ಯಕ್ರಮ ಕಲಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಸಹ ಧನ್ಯವಾದಗಳನ್ನು ಮಾತನಾಡಿಸಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು ನೂತನವಾಗಿ ಅಧ್ಯಕ್ಷರಾಗಿ ಕುಮಾರಸ್ವಾಮಿ ಅವರು ಮತ್ತು ಉಪಾಧ್ಯಕ್ಷರಾಗಿ ಪುಟ್ಟರಾಜ್ ಅವರು ಘೋಷಣೆ ಕೂಡ ಆಗಿದೆ. ಚುನಾಯಿತ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಿರ್ದೇಶಕರಿಗೆ ಚುನಾವಣಾ ಪತ್ರವನ್ನು ಕೂಡ ಚುನಾವಣಾಧಿಕಾರಿಗಳಾದಂಥ ಭರತ್ ಅವರು ವಿಧಿಕವಾಗಿ ಎಲ್ಲರಿಗೂ ವಿತರಣೆ ಕೂಡ ಮಾಡಿದ್ದಾರೆ. ಈ ಸುಂದರ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ತಾಲೂಕಿನ ಜನಪ್ರಿಯ ಶಾಸಕರು ನಮ್ಮ ಮಿತ್ರರು ಆದಂಥ ಎಚ್ ಡಿ ಮಂಜೂರ್ ಅವರೇ, ಹಾಗೆ ವೇದಿಕೆ ಒಂದು ವೇಳೆ ದಾಖಲಾತಿ ಸರಿ ಇಲ್ಲ ಅಂತಂದ್ರೆ ನಾವು ರೂಲ್ಗಳು ಬಂದು ಮತದಾರರಲ್ಲ ನೀವು ಒಂದು ಒಳ್ಳೆ ವ್ಯತ್ಯಾಸ ಆದರೆ ಇಡೀ ಒಂದು 3 ಜನ ವಿಷಾದವಾದ ಭಾವನೆ ಮಾಡಿದ್ರು. ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿದೆ. ಎಲ್ಲಷ್ಟು ಸಹ ಅದರ ವ್ಯತ್ಯಾಸ ಇರಲಿಲ್ಲ. ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ಲೀಡರ್ಗಳನ್ನ ಎದುರಾಕೊಂಡು ಮೀಸಲುಗಳನ್ನು ಹಾಕಿಸಿ ಅದಕ್ಕೆ ಅವ್ರಿಗೆ ಒಂದು ನ್ಯಾಯ ಹಂಚಿಕೊಳ್ಳಲು ಕೆಲಸ ಮಾಡಿಕೊಡ್ತೇವೆ. ಅವರು ಚುನಾವಣೆಗಳನ್ನು ನಾವು ಕಟ್ಟಡಾರಿಕೆಯ ಕಡ್ಡಾಯವಾಗಿ ಮಾಡಿಕೊಳ್ಳೋದಕ್ಕೆ ಟಾರ್ಗೆಟ್ ಮಾಡಿದಾಗ ಅದನ್ನು ಸಹ ಮಾಡಿಸ್ಕೊಂಡಿದ್ದೀವಿ. ಆ ಸಂಘಕ್ಕೆ 5 ಲಕ್ಷ ಅಷ್ಟೇ ಇನ್ನು ಮೊದಲದಲ್ಲಿ ನನ್ನ NLC ಇದ್ದಾರೆ ಅವ್ರ ಕಡೆ ಸಹ ಕೆಲಸ ಮಾಡ್ತೀವಿ. ಮತ್ತೊಮ್ಮೆ ಪ್ರಯತ್ನ ಮಾಡೋಣ. ಅನಿವಾರ್ಯ ಪರಿಸ್ಥಿತಿ ಅಂದರೆ ಒಂದು ಸಮುದಾಯ ಕೆಲಸ ಹಾಗಾಗಿ ಶಾಶ್ವತವಾಗಿ ಕಾರ್ಯಕಾರಿ ಮಂಡಳಿ ಸದಸ್ಯರ ಹಾಗೂ ಅಧ್ಯಕ್ಷರ ಉಪಾಧ್ಯಕ್ಷರುಗಳ ಅದನ್ನು ನಮ್ಮ ಹಿಂದಿನವರು ನಮ್ಮ ಹಿರಿಯರುಗಳು ನಡೆಸಿಕೊಂಡು ಬಂದಿದ್ದಾರೆ. ಆದರೆ ಈಗ ನೂತನವಾಗಿ ಯಾರು ಇಲ್ಲಿ ಕಾರ್ಯಕಾರಿ ಮಂಡಳಿ ಪದಾಧಿಕಾರಿಗಳು ಆಗಿದ್ದೀರಾ ಅವರು ಈ ಸಂಘವನ್ನು ಮುಂದೆ ಕ್ರಿಯಾಶೀಲವಾಗಿ ನಡೆಸ್ಕೊಂಡು ಹೋಗಬೇಕು. ಏಕೆಂದರೆ ಸುಮಾರು ದಿನಗಳಿಂದ ಅದು ಅಷ್ಟು ಕ್ರಿಯಾಶೀಲವಾಗಿಲ್ಲ. ಆದರೆ ಆ ಒಂದು ಹಳೆ ಬಿಲ್ಡಿಂಗನ್ನು ಒಂದು ನೂತನ ರೂಪಕ್ಕೆ ತರಬೇಕಾದ್ರೆ ನಮ್ಮ ಸ್ನೇಹಿತರಾದಂತಹ ಕುಮಾರವರು ಹಾಗೂ ಅವರ ತಂಡ ಬಹಳ ಶ್ರಮಿಸಿದರು. ಏಕೆಂದರೆ ಅದನ್ನು ಒಂದು ಚಟುವಟಿಕೆಗಳನ್ನು ಶುರು ಮಾಡುವಾಗ ನಿಮ್ಮ ಜೊತೆ ಅವರು ಕಾಂಟ್ಯಾಕ್ಟ್ ಇದ್ದಾರೆ. ಪ್ರತಿಯೊಂದು ಹಂತದಲ್ಲಿಯೂ ಸಹ ನಮ್ಮ ಈ ಥರ ಮಾಡ್ತಾ ಇದ್ದವರು ನಮ್ಮ ಬಂಧುಗಳನ್ನು ಕೇಳ್ಕೊಳ್ಳೋದಿಷ್ಟೇ ತಮ್ಮ ಮಕ್ಕಳುಗಳನ್ನು ವಿದ್ಯಾವಂತರನ್ನಾಗಿ ಮಾಡುವಂಥ ನಿಟ್ಟಿನಲ್ಲಿ ನೀವು ಕಾರ್ಯರೂಪಗೊಳ್ಳಬೇಕು. ಹಾಗೂ ಮಾನ್ಯ ಶಾಸಕರನ್ನು ನಾನು ಏನು ಕೇಳ್ಕೊತೀನಿ ಅಂತಂದರೆ ಇದು ಒಂದು ರಾಜಕೀಯ ವೇದಿಕೆ ಅಲ್ಲ. ಹಾಗೂ ನಾನು ಸರ್ಕಾರಿ ನೌಕರನಾಗಿ ರಾಜಕೀಯದ ಬಗ್ಗೆ ಮಾತಾಡಲೂಬಾರದು. ಆದರೂ ಸಹ ಏಕೆಂದರೆ ಜನಾಂಗಗಳ ಸೇರಿರೋದ್ರಿಂದ ಮುಂದೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾ ಇದ್ದಾರೆ. ಯಾವಾಗ ಒಂದು ಗ್ರಾಮ ಪಂಚಾಯತಿಗಳಲ್ಲಿ ನಮ್ಮ ಜನಾಂಗದವರು ಯಾರಾದ್ರು ಇದ್ದರೆ ಅವ್ರಿಗೊಂದು ಅವಕಾಶ ಕೊಟ್ಟು ತಾವು ಮುಂದೆ ನಿಂತು ನೀವೇ ಗೆಲ್ಲಿಸಿ ಕೊಡಬೇಕು ಅಂತ ನಾನು ಏಕೆಂದರೆ ನಮ್ಮ ಜನಾಂಗದವರಿಗೆ ಸ್ವಂತ ಶಕ್ತಿಯಿಂದ ಗೆದ್ದು ಬರುವಂತಹ ಧೈರ್ಯವೇ ಇಲ್ಲ.